ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನಗಳ ನಂತರ ಇವತ್ತು ನಾನು ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಂಡೇ ಯಾವ ರೀತಿಯಾಗಿ ಕಳೀತು, ಇವತ್ತಿನ ದಿನ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ರಿ, ಡೈರೆಕ್ಟ್ ರೆಸಿಪಿ ವಿಡಿಯೋಸ್ ಬರ್ತಾ ಇದೆ, ಯಾವುದೇ ಥರ ಬ್ಲಾಗ್ ವಿಡಿಯೋಸ್ನ ಹಾಕ್ತಾ ಇಲ್ಲ, ಏನಾಗಿದೆ, ಹೇಗಿದ್ದೀರಾ, ಹುಷಾರಾಗಿದ್ದೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ, ಆದರೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗ್ತಾ ಇದೆ. ಡೈಲಿ ಬ್ಲಾಗ್ನ ಶೂಟ್ ಮಾಡಿ ಹಾಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೆಂದಿ ವಿಡಿಯೋನೂ ಆಗ್ತಾ ಇದೆ, ಹಾಗೆ ಟೈಮು ಕೂಡ ತಗೊಳ್ತಾ ಇರೋದ್ರಿಂದ ನಾನು ಡೈರೆಕ್ಟಾಗಿ ರೆಸಿಪಿನ ಶೂಟ್ ಮಾಡಿ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವೊಂದು ಡೈಲಿ ಬ್ಲಾಗ್ನ ಶೂಟ್ ಮಾಡಿದ್ರೆ ಕಂಪ್ಲೀಟಾಗಿ ಶೂಟ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅಲ್ಲಲ್ಲೇ ನಾನು ಬ್ರೇಕ್ನ ಕೊಡೋದು ಅಥವಾ ನಾನು ಆಫೀಸಿಗೆ ಹೋಗಿ ಬಂದಮೇಲೆ ಮತ್ತೆ ಈವ್ನಿಂಗ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಇನ್ನು ನಾನು ಆಫೀಸಿಗೆ ಹೋಗೋದ್ರಿಂದ ಆಫೀಸ್ ಕೆಲಸನೂ ತುಂಬ ಇತ್ತು, ಆ ಕಾರಣಕ್ಕೆ ಸ್ವಲ್ಪ ದಿನ ಬ್ಲಾಗ್ನ ಸ್ಟಾಪ್ ಮಾಡಿದ್ದೆ. ಇನ್ನು ಪ್ರತಿದಿನ ರಜಾ ಇದ್ದಾಗ ಅಥವಾ ಎಲ್ಲಾದರೂ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂದರೆ ಅಂಥ ದಿನಗಳಲ್ಲಿ ಬ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ, ಆ ಕಾರಣಕ್ಕೆ ಸ್ವಲ್ಪ ಹೊರಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಬೇಗನೆ ತಿಂಡಿನೂ ಕೂಡ ಮಾಡ್ಕೋತಾ ಇದ್ದೀನಿ. ಇವಾಗ ತಿಂಡಿ ಮಾಡ್ತಾನೆ ಹೊರಗೆ ಹೋಗೋದಕ್ಕೆ ಸ್ವಲ್ಪ ಪ್ಯಾಕು ಕೂಡ ಮಾಡ್ಕೋತಾ ಇದ್ದೀನಿ. ಅಂದರೆ ಕಬ್ಬನ್ ಪಾರ್ಕಲ್ಲಿ ಬಾಲ್ ಭವನ್ ಅಂತ ಹೇಳಿ ಮಕ್ಕಳಿಗೆ ಆಟ ಆಡುವಂಥ ಜಾಗ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇನ್ನು ಅಲ್ಲಿಗೆ ಹೋದ್ರಂತೂ ಸ್ವಲ್ಪ ತಿಂಡಿ ಹಾಗೆ ನೀರು ಹಣ್ಣುಗಳನ್ನ ತೊಗೊಂಡೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಮೊದಲು ಒಂದು ಬಾಟಲ್ಗೆ ನೀರನ್ನ ತುಂಬಿಕೊಂಡು ಹಾಗೆಯೇ ಆ್ಯಪಲ್, ಆರೆಂಜ್ ಇದೆಲ್ಲದನ್ನು ಕೂಡ ವಾಶ್ ಮಾಡಿ ಹಾಗೆ ಸಿಪ್ಪೆ ಎಲ್ಲ ತೆಗಿಯೋವಂಥದ್ದನ್ನು ಸಿಪ್ಪೆ ಎಲ್ಲ ತೆಗೆದು ಬಾಕ್ಸಲ್ಲಿ ಕಟ್ ಮಾಡಿ ಹಾಕ್ಕೊಂಡು ಬಿಡೋಣ ಅಂತ ಹೇಳಿ ಎಲ್ಲದೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಜೊತೆಗೆ ತಿಂಡಿನೂ ಕೂಡ ಮಾಡ್ಕೋತಾ ಇದ್ದೀನಿ, ಪುದೀನ ರೈಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಬಾಕ್ಸ್ಗೂ ಕೂಡ ಹಾಕ್ಕೊಂಡೋದ್ರೆ ಮಧ್ಯಾಹ್ನ ನಾವು ತಿನ್ಬೋದು ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ. ಇನ್ನು ಪುದೀನ ರೈಸ್ ಶೂಟ್ ಕೂಡ ಮಾಡ್ಕೊಂಡಿದ್ದೀನಿ, ಅದನ್ನು ಸಪ್ರೇಟಾಗಿ ನಾನು ಅಪ್ಲೋಡ್ ಮಾಡ್ತೀನಿ. ಇದರಲ್ಲೇ ಶೇರ್ ಮಾಡೋದ್ರಿಂದ ಕೂಡ ಲೆಂತಿ ಆಗ್ತಿದೆ, ಹಾಗೆಯೇ ಅದರಲ್ಲಿ ರೆಸಿಪಿನ ಹಾಕೋದ್ರಿಂದ ಸ್ವಲ್ಪ ಜನಕ್ಕೆ ಕರೆಕ್ಟಾಗಿ ರೀಚ್ ಆಗ್ತಾ ಇಲ್ಲ ಅಂತಲೂ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿದ್ರಿ. ಆ ಕಾರಣಕ್ಕೆ ರೆಸಿಪಿನ ಸಪ್ರೇಟಾಗಿ ಅಪ್ಲೋಡ್ ಮಾಡ್ಕೋತೀನಿ. ಇನ್ನು ಇಲ್ಲಿ ಪುದೀನ ರೈಸ್ಗೆ ಸಪ್ರೇಟಾಗಿ ಅನ್ನನ ಮಾಡ್ಕೋತಾ ಇದ್ದೀನಿ. ಆ ಕಾರಣಕ್ಕೆ ನೆನೆಸಿರುವಂಥ ಮಿಲಿಟ್ಸ್ ಇರುತ್ತಲ್ವ, ಅದನ್ನು ಕೂಡ ಬಿಸಿ ನೀರಿಗೆ ಹಾಕ್ಕೊಂಡು ಅನ್ನನ ಮಾಡ್ಕೋತಾ ಇದ್ದೀನಿ. ಯಾವ ರೀತಿ ನಾವು ರೆಗ್ಯುಲರಾಗಿ ಅನ್ನ ಮಾಡ್ತೀವಿ ನೋಡಿ, ಅದೇ ರೀತಿಯೇ ಉಪ್ಪು ನೀರನ್ನ ಹಾಕಿ ಸ್ವಲ್ಪ ಕುದಿಸ್ಬಿಟ್ಟು ನಂತರ ಮಿಲಿಟ್ಸ್ನ ಹಾಕ್ಕೊಂಡು ಈ ರೀತಿಯಾಗಿ ಕೈ ಆಡ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಮಿಲಿಟ್ಸ್ ರೈಸ್ ರೆಡಿಯಾಗಿ ಹೋಗ್ಬಿಡತ್ತೆ. ಇನ್ನು ಈ ಕಡೆ ಪುದೀನ ರೈಸ್ಗೂ ಕೂಡ ರುಬ್ಬೋದಕ್ಕೆ ಏನೆಲ್ಲ ಬೇಕು ಮಸಾಲ ಅದನ್ನೆಲ್ಲದೂ ಕೂಡ ಫ್ರೈ ಮಾಡಿ ತಣ್ಣಗಾಗಲಿ ಅಂತ ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಒಗ್ಗರಣೆಗೆ ಎಲ್ಲದೂ ಕೂಡ ರೆಡಿಯಾಗಿದೆ. ಮಿಲಿಟ್ಸ್ ರೈಸ್ ಆಗಿದ ತಕ್ಷಣವೇ ತಿಂಡಿನ ಮಾಡಿಬಿಡೋದು. ಅಷ್ಟರೊಳಗಡೆ ಇವತ್ತು ವಾರ ಆಗಿರೋದ್ರಿಂದ ಮನೆ ಕ್ಲೀನಿಂಗ್ ಆಗಿರ್ಬೋದು, ನೆಲ ಒರೆಸೋದಿರ್ಬೋದು, ದೇವ್ರ ಸಾಮಾನೆಲ್ಲ ತೊಳೆಯೋದಿರ್ಬೋದು, ಎಲ್ಲದೂ ಕೂಡ ಆಯಿತು. ಇವಾಗ ಒಂದು ಚಿಕ್ಕ ಬಾಕ್ಸಿಗೆ ಬೆಟ್ಟದ ನೆಲ್ಲಿಕಾಯಿನ ಸ್ಲೈಸಸ್ ರೀತಿಯಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಅಟ್ಲೀಸ್ಟ್ ದಿನಕ್ಕೆ ಒಂದಾದರೂ ತಿನ್ನಬೇಕು, ತುಂಬ ಅಂದರೆ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಮೇನಾಗಿ ನಮ್ಮ ಕೂದಲು ಉದುರುತ್ತಿದ್ರೆ ಅದು ಕೂಡ ಕಂಟ್ರೋಲ್ ಮಾಡುತ್ತೆ, ವೆಯ್ಟ್ ಲಾಸ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಹೊರಗಡೆ ಓಡಾಡೋರಿಗೆ ಲೋ ಬಿ ಪಿ ಆಗುತ್ತೆ ಅಥವಾ ಹೈ ಬಿ ಪಿ ಆಗುತ್ತೆ. ಬಿ ಪಿ ಕಂಟ್ರೋಲ್ ಮಾಡಬೇಕು ಅಂದರೆ ಈ ರೀತಿಯಾಗಿ ಸ್ಲೈಸಸ್ ರೀತಿಯಲ್ಲಿ ಕಟ್ ಮಾಡಿ ಬಾಕ್ಸಿಗೆ ಹಾಕ್ಕೊಂಡು ಪಿಂಕ್ ಸಾಲ್ಟ್ನ ಬಳಸಬೇಕಾಗತ್ತೆ. ನಾರ್ಮಲ್ ಸಾಲ್ಟನ್ನು ಬಳಸಕ್ಕೆ ಹೋಗಬೇಡಿ. ನಿಮಗೆ ಬಿ ಪಿ ಏನೂ ಇಲ್ಲ ಅಂದರೆ ನೀವು ನಾರ್ಮಲ್ ಸಾಲ್ಟನ್ನು ಬಳಸ್ಕೋಬಹುದು. ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಅಥವಾ ಖಾರದ ಪುಡಿನ ಹಾಕೋಬಹುದು. ನಾನು ಒಂದೊಂದು ಸತಿ ಹಸಿಮೆಣಸಿನ್ಕಾಯಿನ ಹಾಕಿ ಕೂಡ ಇಟ್ಟಿರ್ತೀನಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತು ನಾನು ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಉಪ್ಪು ಖಾರ ಹಾಕಿ ಸ್ವಲ್ಪ ಅದನ್ನು ಶೇಕ್ ಮಾಡಿದ್ರೆ ಸಾಕು, ಚೆನ್ನಾಗಿ ಕರ್ಕೊಂಡಿರುತ್ತೆ. ಇನ್ನು ನಾವು ತಿನ್ನೋ ಅಷ್ಟರೊಳಗೆ 1-2 ಅವರ್ ಆಗಿರುತ್ತೆ ನೋಡಿ, ಇಲ್ಲಿಂದ ರೆಡಿಯಾಗಿ ಹೋಗೋ ಅಷ್ಟರೊಳಗೆ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ. ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಯೂಶುವಲ್ ಆಗಿ ಯಾರಿಗಾದ್ರೂ ಈ ಅಡಿಕೆ ಹಾಕೋ ಅಭ್ಯಾಸ ಇದ್ದು ಬಿಡಬೇಕು ಅಂದರೆ ಅಥವಾ ಚಾಕ್ಲೇಟ್ ತಿಂತಾನೇ ಇರಬೇಕು ಅಂತ ಇರ್ತಾರೆ ನೋಡಿ, ಅಂಥವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಅವಾಗವಾಗ ಒಂದೊಂದು ಪೀಸ್ನ ಬಾಯಿಗೆ ಹಾಕ್ಕೊಂಡು ಅದನ್ನು ಚೀಪ್ಕೊಂಡು ತಿನ್ನೋದ್ರಿಂದ ಮಜಾನೇ ಬೇರೆ ಅಂತ ಹೇಳ್ಬೋದು. ಇನ್ನು ರೈಸ್ ಕೂಡ ರೆಡಿ ಆಯಿತು. ಇವಾಗ ತಿಂಡಿ ಮಾಡೋದಕ್ಕೆ ಈರುಳ್ಳಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹಚ್ಚಿರಲಿಲ್ಲ ಅಷ್ಟೇ. ಇವಾಗ ಹಚ್ಕೊಂಡು ಒಗ್ಗರಣೆನ ಹಾಕ್ಕೊಂಡು
ತಿಂಡಿನೂ ಕೂಡ ಫಟಾಫಟ್ ಅಂತ ಮಾಡ್ಕೊಂಡಿದ್ದಾಯಿತು. ಇವಾಗ ಇಲ್ಲಿ ತಿಂಡಿನೂ ಕೂಡ ರೆಡಿ ಆಯಿತು. ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಆಯಿತು. ಇವಾಗ ಬಿಸಿ ಬಿಸಿ ಇರೋವಂಥ ತಿಂಡಿನ ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡು ಬಿಡೋಣ ಅಂತ. ನಾವು ಮಧ್ಯಾಹ್ನ ಊಟ ಮಾಡ್ತೀವಿ ನೋಡಿ ಕಬ್ಬನ್ ಪಾರ್ಕಿಗೆ ಹೋಗ್ಬಿಟ್ಟು, ಆವಾಗ ಸ್ವಲ್ಪ ಬಿಸಿ ಬಿಸಿಯಾಗಿದ್ದರೆ ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ ಅಂತ ಹೇಳಿ ಇವಾಗ ನಾನು ಬಾಕ್ಸ್ಗೂ ಕೂಡ ಫಿಲ್ ಮಾಡ್ಕೋತೀನಿ. ಇನ್ನು ಬ್ಯಾಗಿಗೆ ಏನೆಲ್ಲ ಇಟ್ಕೋಬೇಕು ನೋಡಿ ಅದನ್ನೆಲ್ಲದನ್ನು ಕೂಡ ನಾನು ಒಂದು ಟಿಪಾಯ್ ಮೇಲೆ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ. ಹೋಗುವಂಥ ಅವಸರದಲ್ಲಿ ಮರ್ತೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಆ ಕಾರಣಕ್ಕೆ ಇನ್ನು ನನ್ನ ಹಸ್ಬೆಂಡ್ ಮನೆ ವಾರ ಎಲ್ಲ ಮಾಡಿ ಮುಗಿಸಿದಾಯಿತು. ನಾನು ಕೂಡ ರೆಡಿಯಾಗಿ ಇವಾಗ ಪ್ಯಾಕ್ ಕೂಡ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಏನೂ ತೊಗೊಂಡು ಹೋಗ್ತಾ ಇಲ್ಲ. ಜಸ್ಟ್ 2 ಆರೆಂಜು ಒಂದು ಬಾಕ್ಸಲ್ಲಿ ಆ್ಯಪಲ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಆ್ಯಪಲ್ ಸಿಪ್ಪೆ ಎಲ್ಲ ತೆಗಿಯೋಕ್ಕಾಗಲ್ಲ ನೋಡಿ, ಆ ಕಾರಣಕ್ಕೆ. ಇನ್ನು 2 ಬಾಕ್ಸಲ್ಲಿ ಊಟ ಸಾಕಾಗತ್ತೆ ನಮ್ಮ 3 ಜನಕ್ಕೆ. ಇನ್ನು ಇವಾಗ ಬೆಟ್ಟದ ನೆಲ್ಲಿಕಾಯಿ ಕೂಡ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಸಪ್ರೇಟಾಗಿ ಇಟ್ಕೊತೀನಿ, ಒಂದು ಕವರ್ಗೆ ಲಾಕ್ ಮಾಡಿ ಇಟ್ಕೊತೀನಿ. ಉಪ್ಪು ಖಾರ ಸ್ವಲ್ಪ ಕರಗಿದಾಗ ಬ್ಯಾಗೆಲ್ಲ ಲೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಒಂದು ಕವರ್ ಒಳಗಡೆ ಈ ಬಾಕ್ಸ್ನ ಹಾಕ್ಕೊಂಡು ಕಟ್ಟಿಬಿಟ್ಟು ಆಮೇಲೆ ಆ ಬಾಕ್ಸ್ನ ಇಟ್ಕೋತೀನಿ. ಇನ್ನು ಸ್ವಲ್ಪ ಟಿಶ್ಯೂ, ಒಂದೇ ಒಂದು ಟವಲ್ನ ತೊಗೊಂಡಿದ್ದೀನಿ, ಹಾಗೆ ಒಂದು ವಾಟರ್ ಬಾಟಲ್. ಇಷ್ಟ್ರ ಜೊತೆಗೆ ಒಂದು ಚಿಕ್ಕ ಪರ್ಸ್ನು ಕೂಡ ತೊಗೋತೀನಿ. ನನಗೆ ಈ ಪುಟ್ಟ ಪರ್ಸ್ ಇಟ್ಕೊಳ್ಳೋದಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಸ್ಪೇಸ್ ಕೂಡ ಕಡಿಮೆ ಹಿಡಿಯೋದ್ರಿಂದ ಇನ್ನು ನಾನು ಆಫೀಸ್ಗೆ ಚಿಕ್ಕದೊಂದು ಸೈಡ್ ಬ್ಯಾಗ್ ಹಾಕ್ಕೊಂಡು ಹೋಗ್ತೀನಿ, ಯಾಕಂದರೆ ಮನೆ ಹತ್ರನೇ ಇದೆ ಅಂತ. ಆ ಕಾರಣಕ್ಕೆ ಅದಕ್ಕೆ ಒಂದು ಪುಟ್ಟ ಪರ್ಸ್ ಚಿಕ್ಕದು ಈ ರೀತಿಯಾಗಿರೋಂಥದ್ದನ್ನ ತೊಗೋತೀನಿ. ಇದರಲ್ಲಿ ಒಂದು ಕಾರ್ಡ್ ಹಾಗೆಯೇ ಒಂದು ಸ್ವಲ್ಪ ಕ್ಯಾಶ್ನು ಕೂಡ ಇಟ್ಕೊಂಡಿರ್ತೀನಿ. ಇನ್ನೂ ಒಂದೊಂದು ಸತಿ ನನ್ನ ಹಸ್ಬೆಂಡ್ ನಮ್ಮನ್ನು ಬಿಟ್ಟು ಎಲ್ಲಾದರೂ ಹೋಗಿದ್ರೆ ಅಥವಾ ನಾವೇ ಏನಾದರೂ ಅವ್ರನ್ನ ಬಿಟ್ಟು ಹೋಗಿದ್ರೆ ಅಲ್ಲಿಗೆ ಬೇಕಾಗುತ್ತಲ್ವ ಕ್ಯಾಶ್. ಆ ಕಾರಣಕ್ಕೆ ಇನ್ನು ಅವ್ರ ಜೊತೆಗಿದ್ರಂತೂ ನಾವು ಯಾವತ್ತೂ ಕ್ಯಾಶ್ನ ತೆಗಿಯೋದೇ ಇಲ್ಲ, ಅವರೇ ಕಟ್ಟೋದು. ಇನ್ನು ನಾನು ಶೂಟ್ಗೆ ಅಂತ ಹೇಳಿ ಈ ಐಟಮ್ಸ್ ಎಲ್ಲ ತಂದಿದ್ದೀನಿ. ಅಂದರೆ ಎಣ್ಣೆ ಕಾಳುಗಳು ಅಂತ ಹೇಳ್ತಾರೆ ನೋಡಿ, ಎಲ್ಲ ಸೀಡ್ಸ್ನ ಬಳಸ್ಕೊಂಡು ಒಂದು ಲಡ್ಡುನ ಮಾಡ್ತಾರೆ. ಹಾಗೆ ಇದರ ಪ್ರಯೋಜನಗಳನ್ನ ಕೂಡ ಈ ವಿಡಿಯೋ ಆಗಿದ ಮೇಲೆ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಮ್ಮ ಹೆಣ್ಮಕ್ಳಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು. PCOD ಪ್ರಾಬ್ಲಮ್ ಇರೋರು ಈ ರೆಸಿಪಿನ ಖಂಡಿತವಾಗ್ಲೂ ನೋಡಬೇಕು. ಆ ಕಾರಣಕ್ಕೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಕಬ್ಬನ್ ಪಾರ್ಕ್ಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ಬಾಲ್ ಭವನ್ಗೆ ಎಂಟರ್ ಆಗಿದ ತಕ್ಷಣವೇ ನಾವು ಫಸ್ಟು ಹೋಗಿದ್ದು ಟ್ರೈನಿಗೆ. ನನಗಿಲ್ಲಿ ತುಂಬ ಇಷ್ಟ ಆಗೋದಂದರೆ ಟ್ರೈನಲ್ಲಿ ಹೋಗುವಂಥದ್ದು. ಕಬ್ಬನ್ ಪಾರ್ಕ್ ಸುತ್ತ ಏನಿದೆ ನೋಡಿ ಅಲ್ಲೆಲ್ಲ ಆಟ ಆಡೋವಂಥದ್ದು ಮಕ್ಕಳಿಗೆ ಅಥವಾ ಆ್ಯಕ್ಟಿವಿಟೀಸ್ಗೆ, ಅಲ್ಲಿ ಎಲ್ಲದೂ ಕೂಡ ಒಂದು ರೌಂಡ್ ಬರುತ್ತೆ ಈ ಟ್ರೈನು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೇಚರ್ಫುಲ್ ಆಗಿರುತ್ತೆ ಜಾಗನೂ ಕೂಡ. ಮ್ಯಾಕ್ಸಿಮಮ್ ಹೇಳಬೇಕಂದ್ರೆ ಮಕ್ಳಿಗೋಸ್ಕರನೇ ಇಲ್ಲಿ ಪೇರೆಂಟ್ಸು ಕೂಡ ಬರ್ತಾರೆ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೂ ಕೂಡ ಹೇಳ್ಬೋದು. ಇವತ್ತು ಈ ಚಿಲ್ಡ್ರನ್ಸ್ ಡೇಗೆ ಒಂದು ಒಳ್ಳೆ ಪ್ರೋಗ್ರಾಮ್ಸು ಕೂಡ ಇಟ್ಟಿದ್ದಾರೆ. ನೀವು ಯಾರಾದರೂ ಇನ್ನೂ ಹೋಗಿಲ್ಲ, ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಮಕ್ಕಳ ಜೊತೆಗೆ ನೀವು ಕೂಡ ಮಕ್ಕಳಾಗಿರಿ.
ಇನ್ನು ನನ್ನ ಮಗಳಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ಲು. ಒಂದು ಆಟನೂ ಕೂಡ ಬಿಟ್ಟಿಲ್ಲ, ಎಲ್ಲದನ್ನು ಕೂಡ ಎಂಜಾಯ್ ಮಾಡಿದ್ಲು. ನನಗೆ ಇದಾಡಬೇಕು ಅದಾಡಬೇಕು ಅಂತ ಹೇಳಿ. ಆ್ಯಂಡ್ ಮಕ್ಕಳಿಗಂತೂ ಹೇಳಿ ಮಾಡಿಸಿದಂಥ ಜಾಗ. ಇನ್ನು ಈ ಮಂತ್ ಚಿಲ್ಡ್ರನ್ಸ್ ಡೇ ಇರೋದ್ರಿಂದ ಪ್ರೋಗ್ರಾಮ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ನೀವು ಕೂಡ ಹೋಗಿಲ್ಲ ಅಂದರೆ ಹೋಗಿ. ಹಾಗೆಯೇ ಚಿಲ್ಡ್ರನ್ಸ್ ಡೇ ಈ ಮಂತ್ ಇರೋದ್ರಿಂದ ಮಕ್ಕಳಿಗೆಲ್ಲ ಟಿಕೆಟ್ ಫ್ರೀ. ಇನ್ನು ಎಂಟ್ರಿ ಫೀಸ್ ಮಾತ್ರ ಫ್ರೀ ಇರುತ್ತೆ. ಒಳಗಡೆ ಆಟ ಆಡೋದಕ್ಕೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಡಲ್ಟ್ಸ್ಗೆ ಎಂಟ್ರಿ ಫೀಸ್ 20 ರೂಪೀಸ್. ಹಾಗೆಯೇ ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಆಟ ಆಡಬೇಕು ಅಂತಿದ್ರೆ ಅದಕ್ಕೆ ಕಾಸ್ಟ್ 30 ರೂಪಾಯಿ ಇರುತ್ತೆ. ಇನ್ನು ಮಕ್ಕಳಿಗೆ 20 ರೂಪಾಯಿ ಇರುತ್ತೆ. ಎಲ್ಲದನ್ನು ಆಟ ಆಡಿಕೊಂಡು ಇವಾಗ ಆಚೆ ಬಂದಿದ್ದಾಯಿತು. ಮಕ್ಕಳಿಗಂತೂ ಕಣ್ಣು ಕುಕ್ಕೋ ರೀತಿಯಲ್ಲಿ ಹೊರಗಡೆ ಆಟ ಸಾಮಾನುಗಳೆಲ್ಲ ಇತ್ತು. ಇನ್ನು ಮುಗಿಸ್ಕೊಂಡು ಮನೆಗೆ ಬಂದಿದ ತಕ್ಷಣವೇ ಸ್ವಲ್ಪ ಬಿಸಿ ಬಿಸಿಯಾಗಿ ಕಾಫಿನ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಹೆಡ್ಡೇಕ್ ಬಂದುಬಿಟ್ಟಿತ್ತು. ಅಲ್ಲಿ ತುಂಬ ಗಲಾಟೆ ಇರುತ್ತೆ. ಇನ್ನು ಒಂದೊಂದು ಆ್ಯಕ್ಟಿವಿಟಿ ಹತ್ರನೂ ಕೂಡ ಕಾಯಬೇಕು, ಕ್ಯೂವಲ್ಲಿ ನಿಂತ್ಕೋಬೇಕು. ಇನ್ನು ಮಕ್ಕಳಂತೂ ಜೋರಾಗಿ ಕಿರ್ಚುತ್ತಿರ್ತಾರೆ. ಸ್ವಲ್ಪ ಸೌಂಡ್ ಜಾಸ್ತಿ ಆಗಿದ್ದರೆ, ಹಾಗೆ ಸ್ವಲ್ಪ ಆಟ ಆಡಿದ್ದು, ಬಿಸಿಲಲ್ಲಿ ನಿಂತಿದ್ದು, ಇದೆಲ್ಲ ಸೇರಿ ಸ್ವಲ್ಪ ತಲೆನೋವು ಕೂಡ ಬಂದಿತ್ತು. ಆ ಕಾರಣಕ್ಕೆ ಇವಾಗ ಬಿಸಿ ಬಿಸಿಯಾದಂಥ ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿನ ಇಟ್ಕೋತಾ ಇದ್ದೀನಿ. ಇನ್ನು ಕಾಫಿ ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೋಬೇಕು, ಯಾಕಂದರೆ ಸುಸ್ತಾಗಿ ಹೋಗಿರುತ್ತೆ. ಇನ್ನು ಸಂಡೇ ನಮಗೆ ಇರೋದು ಒಂದೇ ದಿನ ಹಾಲಿಡೇ. ಈ ದಿನನೇ ನಾವು ಎಲ್ಲ ಕೆಲಸಗಳನ್ನ ಮುಗಿಸ್ಕೋಬೇಕು. ಹಾಗೆಯೇ ನಮ್ಮ ಮನೆ ವಾರ ಇರೋದ್ರಿಂದ ಅಂತೂ ನಾವು ಜಾಸ್ತಿ ಹೊತ್ತು ಮಲ್ಗೋಕ್ಕೂ ಆಗಲ್ಲ. ಬೇಗ ಕೆಲಸ ಮಾಡಿ ಪೂಜೆ ಮಾಡಿದ ನಂತರ ನಾವು ತಿಂಡಿ ತಿನ್ನಬೇಕು ಅಂತ ಅಂದ್ಕೊಂಡಿರ್ತೀವಿ. ಇನ್ನು ಹಾಗೆ ಬೇರೆ ಬೇರೆ ಶೂಟ್ ಮಾಡೋದು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾನು ಆವಾಗಲೇ ತೋರಿಸ್ದೆ ಅಲ್ವಾ, ಎಣ್ಣೆ ಕಾಳುಗಳನ್ನು ಬಳಸ್ಕೊಂಡು ನಾನು ಒಂದು ಲಡ್ಡನ್ನ ಮಾಡ್ತೀನಿ ಅಂತ. ಯೂಶ್ವಲಾಗಿ ಇದನ್ನು ನಾನು ಕೂಡ ರೆಗ್ಯುಲರ್ ಆಗಿ ತಿಂತಾ ಇರ್ತೀನಿ. ತುಂಬ ಒಳ್ಳೆಯದು. PCOD ಪ್ರಾಬ್ಲಮ್ ಇರೋರಂತೂ ಇದನ್ನು ತಗೊಳ್ಳೇಬೇಕು. ಹಾಗೆ ನಾನು ಆ ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ಉಪಯೋಗ ಅನ್ನೋದು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ವಿಡಿಯೋನ ನೋಡಿ. ಇನ್ನು ತಲೆನೋವು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಫಿನ ಮಾಡಿಕೊಂಡು ಕಾಫಿನ ಕುಡಿತಾ ಇದ್ದೀವಿ. ಕಾಫಿನ ಕುಡಿದು ಸ್ವಲ್ಪ ಹೊತ್ತು TV ಅಥವಾ ನಿದ್ದೆನ ಮಾಡಿ ನಂತರ ಶೂಟ್ ಕೂಡ ಮಾಡ್ಕೋಬೇಕು. ಯಾಕಂದರೆ ಆಫೀಸ್ ಇರೋವಂಥ ಟೈಮಲ್ಲಿ ನಾವು ರೆಸಿಪಿ ಶೂಟ್ಸ್ ಅಥವಾ ಈ ಪೆಸಿಫಿಕ್ ಆಗಿ ರೆಗ್ಯುಲರ್ ಆಗಿ ಮಾಡದೇ ಇರುವಂಥ ರೆಸಿಪಿ ಶೂಟ್ಸ್ನೆಲ್ಲ ನಾವು ಸಂಡೇ ಮಾಡೋದೇ ಉತ್ತಮ ಅಂತಲೇ ಹೇಳ್ಬೋದು. ಆ ಕಾರಣಕ್ಕೆ ನಾನಿವಾಗ ರೆಸಿಪಿ ಶೂಟ್ಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ 1 ಅವರ್ ಅಥವಾ 2 ಅವರ್ ಸ್ವಲ್ಪ ರೆಸ್ಟ್ ತೊಗೊಂಡು ನಂತರ ಕಿಚನ್ಗೆ ಬರ್ತೀನಿ. ಇವಾಗ ಕಾಫಿನ ಕುಡಿದು ರೆಸ್ಟ್ ಆದಮೇಲೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಆಲ್ಮೋಸ್ಟ್ 2 ಅವರ್ ಆದಮೇಲೆ ನಾನು ಮತ್ತೆ ಇವಾಗ ಕಿಚನ್ಗೆ ಬಂದಿದ್ದೀನಿ. ಸೊ 6:30 ಆಗೋಗಿತ್ತು. ಸಂಜೆ ಪೂಜೆನೂ ಕೂಡ ಮುಗಿಸ್ಕೊಂಡು ಇವಾಗ ನಾನು ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ. ರೆಸಿಪಿ ಶೂಟ್ ಮಾಡೋಕ್ಕೂ ಮುಂಚೆನೇ ಇವತ್ತು ಸಂಜೆಗೆ ಸ್ವಲ್ಪ ಹಸಿ ಬಜ್ಜಿ ಮಾಡೋಣ ಅಂತ ಹೇಳಿ. ಅಂದರೆ ಹಸಿ ಬಜ್ಜಿ ಅಂದರೆ ಸ್ವಲ್ಪ ಚಟ್ನಿ ಥರನೇ ಇರುತ್ತೆ, ಆದರೆ ಅದು ಒಂದು ಸ್ವಲ್ಪ ತೆಳುವಾಗಿ ಸಾಂಬಾರು ರೀತಿಯಲ್ಲಿ ಮಾಡುವಂಥದ್ದು. ಇದನ್ನು ಮಾಡಿಬಿಟ್ಟು ನಂತರ ನಾನು ಶೂಟ್ ಮಾಡಿದ್ರೆ ರಾತ್ರಿ ಊಟಕ್ಕೆ ಡಿಸ್ಟರ್ಬ್ ಆಗಲ್ಲ ಅಂತ ಹೇಳಿ ನಾನು ಫಸ್ಟು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಸಿಂಪಲ್ ಆದ ಹಸಿ ಬಜ್ಜಿ ಹೇಗೆ ಮಾಡೋದಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಈಗ ಒಂದು ಪ್ಯಾನಿಗೆ 1.5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆ ಕಾಯೋದಕ್ಕೆ ಬಿಡಿ. ಅಷ್ಟರೊಳಗೆ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ಹೆಚ್ಚಿಟ್ಕೊಂಡ್ಬಿಡಿ. ಎಣ್ಣೆ ಕಾದಿದ ನಂತರ ಇದಕ್ಕೆ 1 ಸ್ಪೂನ್ ಆಗೋಷ್ಟು, ಅಂದರೆ ಚಿಕ್ಕ ಸ್ಪೂನ್ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸನ್ನು ಹಾಕೋತಾ ಇದ್ದೀನಿ. ಹಾಗೆ ಖಾರಕ್ಕೆ ಮೆಣಸನ್ನ ಹಾಕಿರೋದ್ರಿಂದ ಹಸಿಮೆಣಸಿನ್ಕಾಯಿನ ಒಂದು 4ನ ಬಳಸ್ತಾ ಇದ್ದೀನಿ ಅಷ್ಟೇ. ಒಂದು 5 ಜನಕ್ಕಾಗೋಷ್ಟು ಹಸಿ ಬಜ್ಜಿನ ಮಾಡ್ಕೋತಾ ಇದ್ದೀನಿ. ಹಾಗೆ ಮೀಡಿಯಮ್ ಸೈಜ್ ಆಗಿರುವಂಥ 2 ಈರುಳ್ಳಿ, ಇನ್ನು ಒಂದು 3 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೋಬೇಕು. ಇದಾದ ಮೇಲೆ ನಿಮಗೆ ಹುಳಿಗೆ ತಕ್ಕಂತೆ ಹುಣಸೆಹಣ್ಣ ಹಾಕೋಬೋದು. ಟೊಮ್ಯಾಟೊ ಅಷ್ಟು ಚೆನ್ನಾಗಿರೋದಿಲ್ಲ. ನಿಮಗೇನಾದರೂ ಹುಣಸೆಹಣ್ಣು ಇಷ್ಟ ಇಲ್ಲ, ಟೊಮೆಟೊ ಬೇಕಂದರೆ ಟೊಮೆಟೊನೂ ಕೂಡ ಹಾಕ್ಕೊಳ್ಬೋದು.
ನಾನಿಲ್ಲಿ ಒಂದು ಅರ್ಧ ಓಳು ನಿಂಬೆಹಣ್ಣು ಇರುತ್ತೆ ನೋಡಿ, ಆ ಗಾತ್ರದಲ್ಲಿ ಹುಣಸೆಹಣ್ಣ ತಗೋತಾ ಇದ್ದೀನಿ. ಸ್ವಲ್ಪ ತೆಳುವಾಗಿ ಮಾಡೋದ್ರಿಂದ ಹುಣಸೆಹಣ್ಣ ಸ್ವಲ್ಪ ನಾವು ನೋಡಿಕೊಂಡೇ ಹಾಕೋಬೇಕಾಗತ್ತೆ. ಒಂದು ಅರ್ಧ ಓಳು ನಿಂಬೆಹಣ್ಣಿನ ಗಾತ್ರದಲ್ಲಿ ಹುಣಸೆಹಣ್ಣು ಕೂಡ ಹಾಕೋತಾ ಇದ್ದೀನಿ. ಹುಣಸೆಹಣ್ಣ ಈ ಹಂತದಲ್ಲಿ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ, ಹಾಗೆಯೇ ರುಬ್ಬುವಾಗ ಎಲ್ಲೂ ಕೂಡ ಗಟ್ಟಿಯಾಗಿ ಇರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಹಂತದಲ್ಲಿ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಡೈರೆಕ್ಟ್ ಜಾರ್ಗೂ ಕೂಡ ಹಾಕೋಬಹುದು. ಈಗ ಇಲ್ಲಿ ಸ್ಟವ್ನು ಕೂಡ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಒಂದು 3 ಸ್ಪೂನ್ ಆಗೋಷ್ಟು ತುರಿದಿರುವಂಥ ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ಹಸಿ ತೆಂಗಿನಕಾಯಿದು, ಕೊಬ್ಬರಿ ಅಲ್ಲ. ಯೂಶ್ವಲ್ ಆಗಿ ಕೊಬ್ಬರಿನ ಕಾಯಿ ಅಂತ ಹೇಳ್ತಾರೆ, ಅಂದರೆ ಒಣಕಾಯಿ ಅಂತ ಹೇಳ್ತಾರೆ. ಅಲ್ಲ, ಒಣಗಿರುವಂಥ ಕಾಯಿಗೆ ಕೊಬ್ಬರಿ ಅಂತ ಕರೀತಾರೆ. ಹಸಿ ಕಾಯಿಗೆ ನಾವು ಕಾಯಿ ಅಂತಲೇ ಕರಿತೀವಿ. ಇವಾಗ ಪ್ಯಾನಲ್ಲಿ ಸ್ವಲ್ಪ ಬಿಸಿ ಇದೆ, ಅದನ್ನು ಕೈಯಾಡಿಕೊಂಡು ಹಾಗೆ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ತಣ್ಣಗಾದ್ಮೇಲೆ ರುಬ್ಬೋದು, ಆದರೆ ಬೇರೆ ರೆಸಿಪಿನ ಶೂಟ್ ಮಾಡಬೇಕಲ್ವಾ, ಸೊ ಹಾಗೆ ಸ್ಟವ್ನೆಲ್ಲ ಒಂದು ಸತಿ ನೀಟಾಗಿ ಕ್ಲೀನಾಗಿ ಎತ್ತಿಟ್ಕೊಂಡ್ಬಿಟ್ರೆ ಮತ್ತೆ ನಮಗೆ ರೇಜ್ಗೆ ಆಗಲ್ಲ, ಇನ್ನು ಊಟಕ್ಕೆ ಅಂತ ಹೇಳಿ ಲೇಟ್ ಆಗಲ್ಲ ಅಂತ ಹೇಳಿ ಮೊದಲು ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಈ ಜಾರಿಗೆ ಹುರಿದಿರುವಂಥ ಎಲ್ಲ ಪದಾರ್ಥನ ಹಾಕ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ, ಕಲ್ಲುಪ್ಪಾದರೂ ಹಾಕ್ಕೊಳ್ಳಿ ಅಥವಾ ಪುಡಿ ಉಪ್ಪಾದರೂ ಹಾಕ್ಕೊಳ್ಳಿ. ಇನ್ನು ರುಬ್ಬೋದಕ್ಕೆ ನೀರನ್ನ ಹಾಕ್ಕೊಂಡು ನುಣ್ಣದಾಗಿ ರುಬ್ಬಿಟ್ಕೋಬೇಕು. ರುಬ್ಬಿದ್ದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಅಷ್ಟೇ, ಮತ್ತೊಮ್ಮೆ ನಿಮಗೆ ಒಗ್ಗರಣೆ ಹಾಕಬೇಕು ಅಂತ ಏನಿಲ್ಲ. ಇನ್ನು ಕೌಂಟರ್ ಟಾಪ್ ಮೇಲೆ ತುಂಬ ಪಾತ್ರೆಗಳೆಲ್ಲ ಬೆಳಗಿಟ್ಟಿರೋದು ಹಾಗೆ ಇತ್ತು, ಅಂದರೆ ಬೆಳಗ್ಗೆನೇ ತೊಳೆದು ಈ ರೀತಿ ಬೌಲಲ್ಲಿ ಹಾಕಿಟ್ಟಿದೆ. ಹಾಗೆಯೇ ಲಡ್ಡು ಮಾಡೋ ವಿಡಿಯೋನ ಕೂಡ ಶೂಟ್ ಮಾಡಿಕೊಂಡೆ ಬೇರೆ ಬೇರೆ ಕೆಲಸಗಳನ್ನ ಕೂಡ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಾನಲ್ಲಿ ಪಂಪ್ಕಿನ್ ಸೀಡ್ಸ್ನ ಫ್ರೈ ಮಾಡ್ಕೋತಾ ಇದ್ದೀನಿ, ಹಾಗೆ ಶೂಟು ಕೂಡ ಮಾಡ್ಕೋತಾ ಇದ್ದೀನಿ. ಶೂಟ್ ಮಾಡ್ತಾನೆ ಬೇರೆ ಕೆಲಸಗಳನ್ನ ಮಾಡೋದು. ಶೂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬೇರೆ ಕೆಲಸಗಳನ್ನ ಮಾಡದೆ ಬಿಟ್ಬಿಟ್ರೆ ಸ್ವಲ್ಪ ಕೆಲಸನೂ ಕೂಡ ಲಾಂಗ್ ಟರ್ಮಲ್ಲಿ ಇರುತ್ತೆ, ಹಾಗೆಯೇ ಎಷ್ಟು ಮಾಡಿದ್ರೂ ಕೆಲಸ ಅರಿಯೋದೇ ಇಲ್ಲ. ಈಗ ನಾನು ಶೂಟ್ ಮಾಡ್ತಾನೆ ಬೇರೆ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಇನ್ನು ಪಾತ್ರೆ ತೊಳೆದಿರುವಂಥದ್ದೆಲ್ಲ ಎತ್ತಿಟ್ಬಿಟ್ಟು ಇವಾಗ ಸಿಂಕಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಪಾತ್ರೆಗಳಿದೆ, ಅದನ್ನು ಕೂಡ ತೊಳಿಬೇಕು. ಯಾವಾಗಲೂ ಅಷ್ಟೇ ಪಾತ್ರೆ ತೊಳಿಬೇಕು ಅಂದಾಗಲೇ ಆಲ್ರೆಡಿ ತೊಳೆದಿಟ್ಟಿರೋವಂಥದ್ದನ್ನ ಎತ್ತಿಟ್ಬಿಟ್ಟು ನಂತರ ನಾನು ತೊಳೆಯೋದಕ್ಕೆ ಹೋಗ್ತೀನಿ. ಇಲ್ಲಾಂದರೆ ಆ ಬೌಲು ಕೂಡ ಖಾಲಿ ಇರಲ್ಲ, ಮತ್ತು ತೊಳೆದಿರೋವಂಥ ಪಾತ್ರೆ ಹಾಕೋದಕ್ಕೂ ಜಾಗ ಇರೋದಿಲ್ಲ. ಇನ್ನು ಪಟಾಪಟ್ ಅಂತ ಪಾತ್ರೆ ಎಲ್ಲ ಎತ್ತಿಟ್ಟಿದ್ದಾಯಿತು, ಹಾಗೆ ಪಾತ್ರೆ ಮತ್ತೊಮ್ಮೆ ತೊಳೆದಿದ್ದಾಯಿತು. ನಾನು ಬಾಕ್ಸ್ ಎಲ್ಲ ತೊಗೊಂಡೋಗಿದ್ದೆ ನೋಡಿ, ಅದಿರ್ಬೋದು. ಇನ್ನು ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಏನೆಲ್ಲ ಬಳಸಿದ್ದೆ ನೋಡಿ, ಆ ಬಾಕ್ಸಸ್ ಎಲ್ಲದೂ ಕೂಡ ಸಿಂಕಲ್ಲಿ ಹಾಗೆ ಇತ್ತು, ಎಲ್ಲದನ್ನು ಕೂಡ ತೊಳೆದಿದ್ದಾಯಿತು. ಇವಾಗ ನಾನು ಪಂಪ್ಕಿನ್ ಸೀಡ್ ಹುರಿದು ಎತ್ತಿಟ್ಟಿದ ನಂತರ ಎಳ್ಳನ್ನು ಉರಿತಾ ಇದ್ದೀನಿ. ಹಾಗೆ ಸ್ವಲ್ಪ ತಲೆನೋವು ಕಡಿಮೆ ಆಗೇ ಇರಲಿಲ್ಲ, ಸ್ವಲ್ಪ ಬಿಸಿ ನೀರು ಕೂಡ ಇಟ್ಕೊಂಡು ಕುಡಿಯೋಣ ಅಂತ ಹೇಳಿ ಬಿಸಿನೀರು ಇಟ್ಟಿದ್ದೀನಿ. ಹಾಗೆ ಇವಾಗ ಎಳ್ಳನ್ನು ಕೂಡ ಹುರ್ಕೋತಾ ಇದ್ದೀನಿ. ಈ ರೀತಿಯಾಗಿ ಶೂಟ್ ಮಾಡಿಕೊಂಡೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೋಬೇಕು. ಇನ್ನು ಶೂಟ್ ಮಾಡುವಾಗ ನಾನು ಸಿಂಪಲ್ಲಾಗಿ ಮಾಡ್ಕೋತೀನಿ, ಯಾವುದನ್ನು ಕೂಡ ಕಷ್ಟ ಥರ ಮಾಡ್ಕೊಳ್ಳೋದಿಲ್ಲ, ಅಂದರೆ ಅಂಟ್ಕೊಳ್ಳೋದಿಲ್ಲ. ಅವಾಗಿಂದೇ ಕೆಲಸನ ಮಾಡ್ಕೊಂಡು ಬಿಡ್ತೀನಿ. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು ಎಲ್ಲ ರ್ಯಾಪರ್ಗಳು, ಅಂದರೆ ಎಲ್ಲ ಸೀಡ್ಸ್ ತಂದಿದ್ದ ಕವರ್ಗಳಿತ್ತಲ್ಲ, ಅದನ್ನು ಹಾಗೆ ಕಟ್ ಮಾಡಿ ಒಂದು ಸೈಡಲ್ಲಿ ನೀಟಾಗಿ ಇಟ್ಕೊಂಡಿದ್ದೆ. ಇವಾಗ ಅಲ್ಲೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ರೆಸಿಪಿಗಳನ್ನ ಶೂಟ್ ಮಾಡ್ಕೋಬೇಕಂದ್ರೆ ಒಬ್ಬೊಬ್ಬರು ಫುಲ್ಲು ಅಂಡ್ಕೊಂಡು ಬಿಡ್ತಾರೆ, ಆದರೆ ಆ ರೀತಿ ಅಂಡ್ಕೊಂಡ್ರೆ ಮತ್ತೆ ನಾವು ಶೂಟ್ ಆದಮೇಲೆ ಎಷ್ಟೊಂದು ಕೆಲಸ ಬಾಕಿ ಇರುತ್ತೆ. ಈಗ ನಾನು ತೋರಿಸ್ತಾ ಇರುವಂಥ ಈ ಐರನ್ ಕಡಾಯಿ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಈ ಪಾತ್ರೆನ ಎಲ್ಲಿ ತೊಗೊಂಡ್ರಿ ಅಂತ. ನಾನು ಟಿಪ್ಟೂರಲ್ಲಿ ತೊಗೊಂಡಿದ್ದು, ಅಂದರೆ ಟಿಪ್ಟೂರಲ್ಲಿ ರೋಡ್ ಸೈಡೇ ಇಟ್ಟಿರ್ತಾರೆ ನೋಡಿ, ಅಲ್ಲಿ ಹೋಗಿ ತೊಗೊಂಡಿದ್ದು. 3 ಕಡಾಯಿನ ತೊಗೊಂಡಿದ್ದೆ. ಹಾಗೆ ಇಲ್ಲಿ ಸಾಂಬಾರ್ಗೆ ಅಂತ ಹೇಳಿ ನಾನು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಹಸಿ ಬಜ್ಜಿ ರುಬ್ಬಿ ಹಾಗೆ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಇಲ್ಲಿ ರೆಸಿಪಿಗೆ ಬೇಕಾಗಿರುವಂಥದ್ದೆಲ್ಲ ನೀಟಾಗಿ ಹುರಿದಿಟ್ಟಿದ್ದೀನಿ. ಇನ್ನು ಸ್ವಲ್ಪ ತಣ್ಣಗಾಗಬೇಕು, ಅಲ್ಲಿವರೆಗೂ ಕೂಡ ಹಾರಾಕೋದಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿಯಾಗಿದ್ದಾಗಲೇ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗೆಯೇ ನಾವು ಲಡ್ಡುನ ಕಟ್ಬಿಟ್ಟಿಟ್ಟಾಗ ಸ್ವಲ್ಪ ಬೂಸ್ ಬಂದುಬಿಡುತ್ತೆ. ಆ ಕಾರಣಕ್ಕೆ ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು. ಅಷ್ಟರೊಳಗೆ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು, ಯಾಕಂದರೆ ಉರಿಬೇಕಾದ್ರೆ ಕಾಳುಗಳೆಲ್ಲ ಸಿಡ್ದಿರುತ್ತೆ ನೋಡಿ, ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇನ್ನು ರೆಸಿಪಿನ ಶೂಟ್ ಮಾಡಿಕೊಂಡೆ ಊಟನೂ ಕೂಡ ಮಾಡ್ಕೋತಾ ಇದ್ದೀನಿ. ಅನ್ನದ ಜೊತೆಗೆ ಹಸಿ ಬಜ್ಜಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದು ಸತಿ ಈ ರೀತಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಸಾಂಬಾರನ್ನ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು.
ಮೇನಾಗಿ ಚಟ್ನಿ ಇಷ್ಟಪಡೋರು ಈ ಹಸಿ ಬಜ್ಜಿ ಅಂತೂ ಇಷ್ಟಪಟ್ಟೇ ಪಡ್ತೀರಾ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಇನ್ನು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.